ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಸಿದ್ಧಾರೂಢರ ಭಕ್ತಿ ಕ್ಷೇತ್ರವಾಗಿರ್ತಕ್ಕಂಥ ಬೆನವಾಡಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಗ್ರಾಮ ಘಟಕದ ಉದ್ಘಾಟನೆ, ಶಾಲಾ ದೀಕ್ಷೆ ಮತ್ತು ಬೋರ್ಡ್ ಉದ್ಘಾಟನೆ ಕಾರ್ಯಕ್ರಮದ ಈ ಎಲ್ಲ ಕಾರ್ಯಕ್ರಮಗಳ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥವರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುಣಪ್ಪ ಪೂಜಾರಿ ಅವರು ಕೂಡ ಶರಣೆಂದು, ಚಿಕ್ಕೋಡಿ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿಯವರು ಕೂಡ ಶರಣೆಂದು, ಹುಕ್ಕೇರಿ ತಾಲೂಕಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ನಾಗರಾಜ್ ಹಾದಿಮನಿಯವರು ಕೂಡ ಶರಣೆಂದು, ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೇಮ್ ಚೌಗಲ ಅವರು ಕೂಡ ಶರಣೆಂದು, ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆನಂದ್ ಮಗದುಮರು ಕೂಡ ಶರಣೆಂದು, ಹಿರಿಯರು ಹುಕ್ಕೇರಿ ತಾಲೂಕಿನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದೇಗೌಡ ಪಾಟೀಲ್ ಅವರಿಗೂ, ನಾಗರಾಜ್ ದೇಸಾಯಿ ಅವರಿಗೂ, ಇಲ್ಲಿ ನೆರವೇರಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ರೈತ ಸಂಘದ ಬಗ್ಗೆ, ಹೋರಾಟದ ಬಗ್ಗೆ, ಸಂಘಟನೆ ಬಗ್ಗೆ ಇಲ್ಲಿವರೆಗೆ ತಾವೆಲ್ಲ ಕೇಳಿರಿ. ಬಹಳ ವರ್ಷಗಳಿಂದ ಹೋರಾಟ ನಡೆದದ. ಮಹಾತ್ಮರು ಹುಟ್ಟ್ಯಾರ, ಜ್ಞಾನಿಗಳು ಹುಟ್ಟ್ಯಾರ, ಹೋರಾಟಗಾರರು ಹುಟ್ಟ್ಯಾರ, ಬಹಳ ಜನ ಸಾಧಕರು ಹುಟ್ಟ್ಯಾರ. ಆದರೂ ಜನರು ಅವ್ರು ಯಾರನ್ನೂ ಕಾಡಲ್ದ ಬಿಟ್ಟಿಲ್ಲ, ಎಲ್ಲರನ್ನೂ ಕಾಡ್ಯಾರ. ಹುಬ್ಬಳ್ಳಿ ಸಿದ್ಧಾರೂಢರು ಬಹಳ ದೊಡ್ಡ ಜ್ಞಾನಿಗಳಂತೇಳಿ ತಾವೆಲ್ಲ ತಿಳ್ಕೊಂಡಿರಿ. ಅಂತ ಜ್ಞಾನಿಗಳನ್ನ ಬಿಟ್ಟಿಲ್ಲ ಜಗತ್ತು ಉದ್ಧಾರ ಮಾಡ್ಯಾರ. ಶಿವನ ಅವತಾರ ಎಂದಾರ, ಪರಮಾತ್ಮನ 2ನೇ ಅವತಾರ ಅಂತ ಜಗತ್ತ ನಂಬ್ಯದ. ನಾವೆಲ್ಲ ನಂಬಿ ಭಕ್ತಿ ಮಾಡ್ತೀವಿ. ಅವ್ರ ತಲೆ ಮ್ಯಾಗ ಬೆಂಕಿ ಚಂದ ಇಟ್ಟಾರಿಲ್ರಿ? ಆದ್ರ ಸಿದ್ಧಾರೂಢರ ತಲೆ ಮ್ಯಾಗ ಬೆಂಕಿ ಚಂದ ಇಟ್ಟಾರ ಅಂತೇಳಿ ಇಟ್ಟವಾಗ ತ್ರಾಸ ಆಗ್ಲಿ, ಅನ್ಯಾಯ ಆಗ್ಲಿ, ಮೋಸ ಆಗ್ಲಿ, ಹಾಳಾಗಿ ಹೋಗ್ಲಿ ಅಂತ ಸಿದ್ಧಾರೂಢರು ಅಂದಿಲ್ಲ. ಭಕ್ತರು ಕೇಳಿದ್ರಂತೆಪ್ಪ, ತಲೆ ಮ್ಯಾಗ ಬೆಂಕಿ ಇಟ್ಟಾರಲ್ರಿ, ತಲೆ ಸುಡಾಕತ್ತೈತಿ ಅಂದಾಗ ರೂಢಿಯೊಳಗೆ ಆರೂಢರಾಗಿರ್ತಕ್ಕಂಥ ಸಿದ್ಧಾರೂಢರು ಹೇಳ್ತಾರ, ಮ್ಯಾಗಿಂದು ಬೆಂಕಿ, ಒಳಗಿಂದು ಬೆಂಕಿ, ಬೆಂಕಿಯನ್ನೆಂದರೆ ಸುಡಾಕ್ ಸಾಧ್ಯ ಐತೇನೋ ಅಂತ ಹೇಳಿದ್ರಂತ. ಮೂರು ಲೋಕದ ಒಡೆಯ ಬ್ರಹ್ಮ ಹಣೆ ಬರಿತಾನ. ಬ್ರಹ್ಮನ ಹಣೆ ಬರ ಯಾರಿಗೆ ಅಳಸಕ್ಕಾಗುದಿಲ್ಲ ಅಂತೇಳಿ ನೀವೆಲ್ಲ ಶಾಸ್ತ್ರ ಪುರಾಣ ಎಲ್ಲ ಕೇಳ್ತೀವಿ. ಅವರ ಒಂದು ಕಾಲದೊಳಗೆ ಭೂಮಿ ತಲೆ ಮ್ಯಾಗ 3 ಜನರಿಗೆ ಎಂತ ಶಕ್ತಿ, ಎಂತ ತಾಕತ್ತಿತ್ತಂದ್ರೆ ಬ್ರಹ್ಮ ಬರೆದಿರ್ತಕ್ಕಂಥ ಹಣೆ ಬರವನ್ನ ತಿದ್ದಿ ಹೊಸದಾಗಿ ಬರಿತಕ್ಕಂಥ ತಾಕತ್ತು 3 ಜನರಿಗಿತ್ತು. ಅದ್ ಯಾರ್ಯಾರಿಗಿತ್ತಂದ್ರ ಕ್ಯಾವಿಯ ಸಂಕುಲಕ್ಕ ತಾಯಿ ಆಗಿರ್ತಕ್ಕಂಥ ಅತನಿ ಶಿವಗಳಿಗಿತ್ತು, ಇಂಚಿಗೇರಿ ಮಠದ ಸದ್ಗುರು ಸಮರ್ಥ ಗಿರಿಮಲ್ಲಪ್ಪ ಮಹಾರಾಜರಿಗಿತ್ತು, ರೂಢಿಯೊಳಗೆ ಆರೂಢರಾಗಿರ್ತಕ್ಕಂಥ ಜಗದ್ಗುರು ಹುಬ್ಬಳ್ಳಿ ಸಿದ್ಧಾರೂಢರಿಗಿತ್ತು. ಅದು 3 ಜನ. ಅವ್ರ ಬದ್ದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ. ಹುಬ್ಬಳ್ಳಿ ಹತ್ರ ಕುಂದಗೋಳ ಅಂತ ಒಂದು ತಾಲೂಕು ಬರ್ತದ. ಕುಂದಗೋಳ ತಾಲೂಕಿನಾಗ ಮಳಿ ಹತ್ತಿತ್ತು. ಸಿದ್ಧಾರೂಢರು ಹಾದು ಹೊಂಟಿದ್ರು. ಬಹಳ ದೊಡ್ಡ ಮನಿ ಅದು, 5 ಅಂತಸ್ತಿನ ಮನಿ. ಮಳಿ ಹತ್ತಿದ ಕಂಪೌಂಡ್ ಹೋಗಿ ಆಸರೆ ನಿಲ್ತಾರ ಮಳಿಗೆ. ಮನಿ ಮಾಲಕ್ ಬಹಳ ಶ್ರೀಮಂತಿಕೆ, ಹಣ, ಅಹಂಕಾರ ಇರ್ತದ. ಕೆಳಗೆ ಬರ್ತಾನ. ಸಿದ್ಧಾರೂಢರು ನೋಡಿ ಅಂತಾನ, ಏನ್ರಿ ನನ್ನ ಮನಿ ಕಂಪೌಂಡ್ ಒಳಗೆ ನಿಂತಿರಲ್ಲ, ಇದನ್ನೇನು ಧರ್ಮಶಾಲಿ ಮಾಡಿರಿ ಏನ್ರಿ ಅಂತಂದ. ಅವಾಗ ಹುಬ್ಬಳ್ಳಿ ಸಿದ್ಧಾರೂಢಪ್ಪ ಅವ್ರು ಅಂತಾರ, ಹೌದಪ್ಪ ಧರ್ಮಶಾಲಿನ ಮಾಡೀನಿ, ಅದಕ್ಕ ಬಂದ್ ಒಳಗ ನಿಂತೀನಿ ಅಂತಂದಾಗ ಮನಿ ಮಾಲಕ್ ಅಂತಾನ, ನಮ್ಮ ಅಜ್ಜ 16 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿ ಮನಿ ಕಟ್ಟ್ಯಾನ, ಇದು ಹೆಂಗ ಧರ್ಮಶಾಲೆ ಆಗ್ತದ ಅಂತಂದಾಗ ಹುಬ್ಬಳ್ಳಿ ಸಿದ್ಧಾರೂಢರು ಅಂತಾರ, ಇವತ್ತು ನೀ ಅದೀಪ ಈ ಮನಿ ಒಳಗ ವಾಸ, ಇದರಿಂದ ಯಾರಿದ್ರು ಅಂತಂದ್ರು. ನಮ್ಮಪ್ಪ ಇದ್ರಿ ಇಂದ, ಅದರಿಂದ ಅವರಪ್ಪ, ಅದರಿಂದ ಅವರಪ್ಪ ಅಂತ ಹೇಳ್ಕೊಂತ ಹೋದ. ಅವಾಗ ಸಿದ್ಧಾರೂಢರು ಉದ್ಗಾರ ತೆಗಿತಾರ, ತಮ್ಮ ಹಳೆ ಮಂದಿ ಹೋಗ್ತದ, ಹೊಸ ಮಂದಿ ಬರ್ತದ, ಅದಕ್ಕ ಧರ್ಮಶಾಲೆ ಅಂದಿನಿ ಅಂತಂದ್ರು. ಸಾಕ್ರಿ? ನೀವು ರೈತರು ಹಿಂಗದಿರಿಲ್ಲ. ಇವತ್ತು ಜಗತ್ತಿನೊಳಗೆ ಪ್ರಧಾನಿ ಇರಲಿ, ರಾಷ್ಟ್ರಪತಿ ಇರಲಿ, MLA ಇರಲಿ, MP ಇರಲಿ, PSI ಇರಲಿ, ಮಿಲಿಟರಿ ಇರಲಿ, ಡಾಕ್ಟರ್ ಇರಲಿ, ಶಿಕ್ಷಕ ಇರಲಿ, ಎಲ್ಲರೂ ಕೂಡ ಕೆಲಸ ಮಾಡಿದಾಗ ದೇಶ ನಡಿತೈತಿಲ್ರಿ? ಮತ್ತ ಅವ್ರು ಕೆಲಸ ಮಾಡ್ಬೇಕಾದ್ರೆ ಶಕ್ತಿ ಬೇಕಲ್ಲ. ಶಕ್ತಿ ಬೇಕಂದ್ರೆ ಊಟ ಬೇಕಿಲ್ಲ. ಊಟ ಬೇಕಂದ್ರೆ ಅವ್ರೆಲ್ಲರೂ ಎಲ್ಲಿ ಬರ್ಬೇಕು? ರೈತನ ಪಾದಕ್ಕ ಬರ್ಬೇಕು. ಅಂದ್ರೆ ದೊಡ್ಡವ ಯಾರಿಲ್ಲಿ?
ಒಂದು ತುತ್ತು ಅನ್ನವನ್ನ ಬಾಯೊಳಗೆ ಹಾಕುವಾಗ ನಾವು ನೀವೆಲ್ಲ ಏನು ಬೇಡಬೇಕು ಸಿದ್ದಾರೂಢರಿಗೆ ಅಂತಂದ್ರ, ಯಾವ ರೈತ ಬೆವರು ಸುರಿಸಿ ತನ್ನ ಭೂಮಿ ಒಳಗ ಅನ್ನವನ್ನ ದುಡಿದು ಅವನ ಭೂಮಿಯಾಗಿಂದ ನನ್ನ ತಟ್ಟಿ ಒಳಗ ಚಪಾತಿ ಅನ್ನ ರೊಟ್ಟಿಯಾಗಿ ಬಂದೈತಲ್ಲ, ಆ ತುತ್ತು ಬಾಯಾಗ ಹಾಕಾಗ ಸಿದ್ದಾರೂಢರಿಗೆ ಏನು ಬೇಡಬೇಕಾಗ್ಯದಂದ್ರ, ಆ ರೈತನ ಮಣಿತನ, ಹೆಂಡತಿ ಮಕ್ಕಳು ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮ ಎಂದೂ ಕೂಡ ಸಾಲದೊಳಗ ಬಡತನದ ಮರಳುವಂಗ ಆಗದೆ ಇರಲಿಪ್ಪ ಅಂತ ಬೇಡ್ಕೊಂಡು ತುತ್ತು ಹಾಕಬೇಕಾಗ್ಯದ. ನೀವು ಮನ್ಯಾಗ ಕುಂತಿರ್ತೀರಿ, 4 ಜನ ಮಕ್ಕಳು ಇರ್ತಾವ. ಯಾವ್ರಿ MLA MP ಯಾರೇ ಮಠಾಧೀಶರು ದೊಡ್ಡ ವ್ಯಕ್ತಿಗಳು ಮನೆಗೆ ಬಂದ್ರ ಹೆಂಗ್ ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಹೊಲದಾಗ ಕೆಲಸ ಮಾಡೋ ಅದಾನ್ ಬಿಡ್ರಿ ಅಂತೀರಿಲ್ರಿ? ಇನ್ಮ್ಯಾಗ ಹಂಗ ಅನ್ಬೇಡ್ರಿ. ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವ ಮೇಲು ಕೀಳು ಅಲ್ಲಾರ್ದ ಭೂಮಿ ತಾಯಿ ಮಡಿಲೊಳಗೆ ಬೆವರು ಸುರುಷ ಅಣ್ಣ ದುಡಿದು ಈ ಜಗತ್ತನ್ನ ಜೀವಂತಿಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದಾನಂತ ಅಭಿಮಾನ್ಯ ಪರಿಚಯ ಮಾಡಿಸ. ಇಷ್ಟೆಲ್ಲ ಮಂದಿ ಕುಂತೀರಿ, ನೀವೆಲ್ಲ ರೈತರ ಹೌದಲ್ಲ? ನಿಜವಾಗ್ಲೂ ರೈತರ? ಹಾ, ನೀವ್ ಯಾರು ನಿಮ್ಮ ಮಕ್ಕಳು ರೈತರ ಮಕ್ಕಳಿಗೆ ಕೊಡ್ತಾನಂತೀರಿ? ಕೈ ಎತ್ತರಿ. ನೀವ್ ಯಾರು ರೈತರಲ್ಲ? ಮತ್ತೆ ಈಗ ಹೇಳಿಲ್ಲ ರೈತರಂತ ಅಂದಿರಿಲ್ಲ? ಚಲೋ ಚಲೋ ಪುರಾಣ ಹೇಳೋದು ಸ್ವಾಮಿ ಅಲ್ಲ. ಮತ್ ನಾವೊಂದಿಟ್ಟ ಹುಬ್ಬಳ್ಳಿ ಸಿದ್ದಾಡೋ ಟೈಮ್ನಾಗ ಜಡಿಸಿದ್ದಲ್ಲ ಹಂಗನ ಏನಿದ್ದದ್ದು ನೀರ. ಇವೆಲ್ಲ ರೈತರಿದ್ದೀರಿಪ್ಪ, ಏನ್ ಮಾತಾಡ್ತೀರಿ? 1000 ಟನ್ ಕಬ್ಬ ಬೆಳಿತೀರಿ, 500 ಟನ್ ಕಬ್ಬ ಬೆಳಿತೀರಿ, ರೈತರ ಮಕ್ಕಳಿಗೆ ಹೆಣ್ಣ ಕೊಡುವಾರಿ ಹೆಣ್ಣ ಕೊಡುವಾರಿ ಹೆಣ್ಣ ಕೊಡುವಾರಿ ಅಂತ ಹೇಳ್ತೀರಿ. ನೀವೆಲ್ಲ ನೀವ್ ಯಾರಿಗೆ ಕೊಡ್ತೀರಿ? ಮತ್ತಿನ್ನಾದ್ರೆ ಇವ್ರಿಗೆ ನಿಮ್ಗೆ ಅಧ್ಯಕ್ಷರು ಗೊತ್ತಿಲ್ಲ ಕೆಲವೊಂದು ವಿಷಯದಾಗ. ಹೆಣ್ಣು ಕೊಡಬೇಕಾದ್ರೆ ಇವ್ರು ಎಷ್ಟು ಗೌಡ್ರ ಹೆಂಗ್ ಕೇಳ್ತಾರಲ್ಲೇನ? ಅತ್ತಿ ಮಾವ ಸತ್ತಿರ್ಬೇಕ, ಅಕ್ಕ ತಂಗಿಯಾರು ಇರಬಾರ್ದು, ಅಣ್ಣ ತಮ್ಮರು ಇರಬಾರ್ದು. ಐತೇನು ಬೇಕಾರಿ ಕೊಡೋರದೇನು? ಯಾ ಸಿಟ್ಯಾಗ ಅವ್ ಗಟಾರ ಬಡಿಲಿ, ಅವ ರೋಡ್ ಹಾಡ್ಲಿ, ನೌಕರಿನೇ ಇರ್ಬೇಕು. ಅದಂತರೂ ಎಲ್ಲರಿಗೂ ಗೊತ್ತೈತ್ರಿ ಅದ. ಅಲ್ಲಪ್ಪ, ತಂದೆ ತಾಯಿ ಸತ್ತಿರ್ಬೇಕು, ಅಕ್ಕ ತಂಗಿಯಾರು ಇರಬಾರ್ದು, ಅಣ್ಣ ತಮ್ಮರು ಇರ್ಬಾರ್ದು ಅಂದ್ರೆ ಭಿಕಾರಿ ಕೊಡವ್ರನ? ಭಿಕ್ಷುಕರು ಹುಡುಕ್ಯಾಡ್ಲಿಲ್ಲ ಹಂಗಾರ ಮತ್ತೆ ಹುಡುಕಿರ ತಾಲೂಕ್ನ ಹುಡುಕಿರ್ತಾನ ಇದಾರ ಮಂದನ ಅಲ್ರಿ? ಯಾಕ ಕೂಡು ಕುಟುಂಬ 4-6 ಜನ ಹಿರಿಯರನ್ನ ಕೊಡಿಸಿ ಯಾಕೆ ಹೆಣ್ಣು ಕೊಡ್ತಾರಂದ್ರ, ನಾಳೆ ಗಂಡ ಹೆಂಡತಿ ಮಧ್ಯೆ ಏನಾದ್ರು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದ್ರ ಅವ್ರು ಬಗೆಹರಿಸ್ತಾರೆ ಹಿರಿಯರ ಅಂತ ಹೇಳಿ. ಆ ಸಂಸ್ಕಾರವನ್ನು ಹಿರಿಯರು ಮಾಡಿದ ಪದ್ಧತಿ ಐತೆ ಅದು. ಮತ್ ನಾವೇನ್ ಮಾಡಾಕತ್ತೀವಿ? ತಮ್ಮಾಗ ಡಬಲ್ ಬಬಲಾಗ ಆದಂಗ ಕಾಣಿಸ್ತದ. ತಮ್ಮ, ನಾವು ಮೊದಲು ಬದಲಾಗಬೇಕು, ನಾವು ಮೊದಲು ಬದಲಾಗಬೇಕು. ನಮ್ಮಿಂದ ಬದಲಾವಣೆ ಅನ್ನೋದು ಜಗತ್ತು ಕಾಣಿಸ್ತದ. ಇಲ್ಲಿ ಸಿದ್ದಾರೂಢರ ಭಕ್ತರದೇ ಅಂತ ಹೇಳಕತ್ತೀನಿ. 12ನೇ ಶತಮಾನದೊಳಗೆ ಬಸವಣ್ಣ ಅಂತೇಳಿ ಒಬ್ಬ ಮಹಾನ್ ದಾರ್ಶನಿಕ, ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣ ಅಂತ ಒಬ್ಬ ಪುಣ್ಯಾತ್ಮ ಆಗಿ ಹೋದ. 800 ವರ್ಷ ದಾಟಿ ಹೋಗೈತಿ. ಇವತ್ತು ಬಸವಣ್ಣನ ಫೋಟೋ ನೋಡಿದ್ರೆ ಸಣ್ಣ ಹುಡುಗರು ಸಹಿತ ಬಸವಣ್ಣ ಅಂತೀವಿ. ನಮ್ಮ ಅಪ್ಪನಪ್ಪ, ಅವ್ರ ಅಪ್ಪನಪ್ಪ, ಅಜ್ಜನ ಹೆಸರು ನಮಗೆ ನೆನಪಿಲ್ಲ. ಯಾಕ? ಅವ ಜಾತಿ ಹೆಂಡತಿ ಮಕ್ಕಳ ಮನಿ ಸೀಮೆ ಉತ್ತಾರಕ್ಕೆ ಬದುಕ್ಯಾನ. ನಾವು ಮರ್ತು ಹೋಗಿದ್ವಿ, ಪುಣ್ಯತಿಥಿ ಮಾಡಿದ್ವಿ, ಹುಡಿ ಊಟ ಮಾಡಿ ಮರ್ತು ಬಿಟ್ಟಿವಿ. ಬಸವಣ್ಣ 800 ವರ್ಷ ದಾಟಿ ಹೋದ್ರು ಯಾಕೆ ಬಸವಣ್ಣ ನೆನಪದಾನ? ಯಾಕೆ ಸಂಗೊಳ್ಳಿ ರಾಯನ್ ನೆನಪದಾನ? ಯಾಕೆ ಸ್ವಾಮಿ ವಿವೇಕಾನಂದ್ರ ನೆನಪದಾರ? ಯಾಕೆ ಡಾಕ್ಟರ್ BR ಅಂಬೇಡ್ಕರ್ ನೆನಪದಾರ? ನಮಗ ಇವರು ಸಮಾಜಕ್ಕೆ ಬದುಕ್ಯಾರ, ನಿಮ್ಮೆಲ್ಲರ ಕಣ್ಣೀರು ಒರೆಸೋ ಸಲುವಾಗಿ ಬದುಕ್ಯಾರ. ಈ ರಾಜ್ಯದಾಗ ಬಹಳ ಜನ ಲಕ್ಷಾಂತರ ಕೋಟಿ ಮಂದಿ ಹಸಿರು ಟವಲ್ ಹಾಕೊಂಡು ತಿರುಗಾಡ್ತಾರಲ್ಲ. ರೈತ ಸಂಘ ರಾಜ್ಯಾಧ್ಯಕ್ಷ ಚುನಾ ಪೂಜಾರಿ ಯಾಕೆ ಪರಿಚಯ ಅದ ನಿಮಗ? ಗುರ್ಲಾಪುರದಾಗ 9 ಜನ ಹೆಂಡ್ರ ಮಕ್ಕಳ ಮನಿ ಹೊಲ ಉತ್ತಾರ ಬಿಟ್ಟು ಕುಂತಾನಂತ ನಿಮ್ಗೆ ಪರಿಚಯ ಅದಾನು. ಸಮಾಜಕ್ಕೆ ಬದುಕಬೇಕಾಗ್ಯದ. ನಾವ್ ಎದಕ್ ಬದುಕಾಕತ್ತೀವಿ? ಅದಕ್ಕ ಮಹಾತ್ಮರ ಕಾಲಜ್ಞಾನ ಬರೆದಿಟ್ಟು ಹೋಗ್ಯಾರ. ಕಲಿಯುಗಳ ಹಿಂಗ ಹುಟ್ಟತೀರಿ, ಹಿಂಗ ಇರ್ತೀರಿ, ಹಿಂಗ ಮಾಡ್ತೀರಿ ಅಂತೇಳಿ ಬಬಲಾದಿ ಸದಾಶಿವ ಮುತ್ತ ಎಂದೋ ಕಾಲಜ್ಞಾನ ಬರೆದಿಟ್ಟು ಹೋಗ್ಯಾನ. ಎಷ್ಟು ಚಂದ ಬರದಾನಂದ್ರ, ಮಕ್ಕಳ ಭೂಮಿ ತೆಲಿ ಮ್ಯಾಗ ಇಟ್ ಶಬ್ದ ಅವ್ ಬರದಾನ. ಮತ್ ನಾ ಹಿಡಿಲಿದನ ಗುರುಗಳು ಹಿಂಗ್ಯಾ ಕನ್ನಕತ್ತಾರ ತಂದಿರಿ. ಮತ್ ಬಬಲಾದಿ ಸದಾಶಿವ ಮುತ್ತ ಬರದಾನ, ಮಕ್ಕಳ ಭೂಮಿ ತೆಲಿ ಮ್ಯಾಗ ಬಾಳ ಅಧಿಕಾರದ, ರೊಕ್ಕದ, ಶ್ರೀಮಂತಿಕೆದ, ದೊಡ್ಡ ಅದೀನಿ, ಜ್ಞಾನಿ ಅದೀನಿ ಅಂತ ಮೆರ್ಯಾಕ ಹೋಗ್ಬೇಡ್ರಿ.
ಮುಂದಿನ ದಿನಮಾನದೊಳಗೆ ಬಾಯಿಗೆ ಬಾಯ್ಜಾಳಿಗೆ ಹಾಕೊಳ್ಳೋ ಕಾಲ ಬರ್ತದೆ ಎಚ್ಚರ ಅಂತ ಹೇಳಿದ್ದ. ಕೋವಿಡ್ದಾಗ ಮಾಸ್ಕ್ ಹಾಕಿವಿಲ್ರಿ, ಮೊದಲು ದನಗಳಿಗೆ ಹಾಕ್ತಿದ್ರು ಬಾಯ್ಜಾಳಿಗೆ. ಅದನ್ನ ಇನ್ನೊಂದು ಕಾಲಜ್ಞಾನ ಅದ, ಬಿದ್ದುವಂತರು ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ, ಬಲು ಎಚ್ಚರ. ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ ಅಂತ ಹೇಳ್ತದ. ಉಳಿವೆ ಚನ್ನ ಬಸವಣ್ಣ ಶಟಸ್ಥಲ ಜ್ಞಾನಿ ಹೇಳ್ತಾನ, ಕಲಿಯುಗದೊಳಗೆ ಉಳಿವೆಯ ಚೆನ್ನನು ಹುಟ್ಟಿ ಬರುವಾಗ ಜೋಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳು ಅಷ್ಟ ಉಳಿತಾವಂತ ಹೇಳ್ಯಾರ. ಜಗದ್ಗುರು ಸಿದ್ಧಾರೂಢರ ಆಶೀರ್ವಾದದಿಂದ ಕೋವಿಡ್ದಾಗ ನಿಮಗ ನಮಗ ಏನೂ ಆಗ್ಲಾರ್ದ ಜೀವಂತ ಅಂದ್ರೆ ನಾವೆಲ್ಲ ಗಟ್ಟಿ ಕಾಲ ಅದೀವಿ. ಮತ್ತೇನು ಬೇಡಬೇಕು? ಬಹಳ ದೂರ ಬೇಡ. ನಿಮ್ ಹುಕ್ಕೇರಿ ತಾಲೂಕಿಗೆ ರಾಯಬಾಗ್ ತಾಲೂಕು ಸಮೀಪ ಆಗ್ತದೆ. ರಾಯಬಾಗ್ ತಾಲೂಕದಾಗ ಕನಗಾಳ ಅಂತ ಒಂದು ಊರು ಬರ್ತದೆ. ಹುಲಿಕಾಂತೇಶ್ವರ ಅಂತೇಳಿ ಬಹಳ ದೊಡ್ಡ ದೇವಸ್ಥಾನ, ಅದು ಬಹಳ ದೊಡ್ಡ ಜ್ಞಾನಿಗಳು. ಒಂದು 35 ದಿನದಿಂದ ಊರಾಗ ಹಿರಿಯರೆಲ್ಲ ಕೂಡಿ ಜಾತ್ರೆ ಮಾಡುವ ಸಲುವಾಗಿ ಹುಂಡಿ ಹೊಡೆದಾರ. ದೇವಸ್ಥಾನ ಮುಂದೆ ಹುಂಡಿ ಇರ್ತೈತಲ್ಲ, ಆ ಹುಂಡಿ ಹೊಡೆದಾರ. ಲಕ್ಷಗಟ್ಲೆ ಹಣ ಬಂದದ. ಒಂದು ಚೀಟಿ ಬಂದದ, ತಾಯಿ ಒಬ್ಬ ಹೆಣ್ಮಗಳ ಚೀಟಿ ಬರ್ದಾಳ. ಅಲ್ಲಿ ಏನು ಬರ್ದಾಳ ಅಂದ್ರ, ಹುಲಿಕಾಂತೇಶ್ವರ ಮುಂದಿನ ವರ್ಷ ಜಾತ್ರೆ ಬರೋದ್ರೊಳಗ ಏನು ಬೇಕಾದ ಕಠಿಣ ಉಪವಾಸ ವ್ರತ ಮಾಡ್ತೀನಿ, ಬೇಕನ್ನುವಷ್ಟು ಹಣವನ್ನ ಹುಂಡೆ ಹಾಕ್ತೀನಿ, ಆದ್ರ ಮುಂದಿನ ವರ್ಷ ಜಾತ್ರೆ ಬರೋದ್ರ ಏನ್ ಆಶೀರ್ವಾದ ಮಾಡ್ಬೇಕು ಅಂತಂದ್ರ, ನಮ್ಮತ್ತಿ ಬಾಳ ಕಾಡಕತ್ತಳ, ಸಾಯುವಂಗ ಆಶೀರ್ವಾದ ಮಾಡು. ನಡೆದ್ರೆ ಮತ್ತೆ ಇದೇನು ಹೊಸದ್ ಹೇಳಕತ್ತಿಲ್ಲ, ಇತಿಹಾಸ ಪುರಾಣ ಶಾಸ್ತ್ರ ಹೇಳಕತ್ತಿಲ್ಲ, ನಡೆದದ್ ನಿಮ್ ಮುಂದಿಂದ ಹೇಳಕತ್ತೀನಿ. ಏನ್ ಹತ್ತಿನಕ್ಕೊಂದು ಏನ್ ಮಾಡವ್ರದಿರಿ? ಇಷ್ಟೆಲ್ಲ ಗಟ್ಟಿ ತಮ್ಮ ಏನಾಗಕತ್ತೈತಿ? ಲಿಂಬಿಕಾಯಿ ಕೆಲಸ ಮಾಡಾಯ್ತೇನ? ಏನಾಗಿಬಿಟ್ಟದ? ನಮ್ಮನ್ನ ಇಷ್ಟೆಲ್ಲ ದೊಡ್ಡ ಶರೀರದ ನಾವೇನು ಮನಸ್ಸಿನೊಳಗೆ ಏನನ್ನ ಮಾಡ್ಕೊಳಕತ್ತೀವಿ ಅಂದ್ರ, ಮತ್ತೊಬ್ಬ ಬೆಳೆದ ಅಂದ್ರ ಅವ್ಯಾಕ ಬೆಳೆದ, ಅವ್ಯಾಕ ಮುಂದೋದ, ಅವಾಗೆಲ್ಲರೂ ಒಂದು ಸ್ಥಾನಮಾನ ಸಿಗ್ತಾರ, ಹೊಟ್ಟು ಚಲನಾತಿ ಅವಂಗ. ಊರಾಗಿ ಬೆನವಾಡ ಗ್ರಾಮದಾಗ ಐತ್ರಿಪ್ಪ, ನೀವು ಯಾವುದೋ ಒಂದು ಎದ್ರೊಳಗ ಬೆಳಕತ್ತೀರಿ, ಸಾಮಾಜಿಕವಾಗಿರ, ರಾಜಕೀಯವಾಗಿರ, ಆರ್ಥಿಕವಾಗಿರ ಶ್ರೇಷ್ಠ ಬೆಳಕತ್ತೀರಿ. ಬೆಳೆದ ಹೋದ, ಬೆಳೆಸೋ ಗುಣ ಇರ್ಬೇಕು ಒಳಗ, ಕೈ ಹಿಡಿದ ಮ್ಯಾಗ ಎತ್ತೋ ಗುಣ ಇರ್ಬೇಕು. ನಾಳೆ ಒಬ್ಬ ಯಾವನೋ ಸತ್ತಂದ್ರ ಇನ್ನೊಂದ್ 4 ವರ್ಷ ಇರ್ಬೇಕಾಗಿತ್ತಪ್ಪ, ಪುಣ್ಯಾತ್ಮ ಅಂತ ಎಲ್ಲಾರ ಬಾಯಾಗ ಬರ್ಬೇಕು. ಸತ್ತ ಮಣ್ಣು ಕೊಟ್ಟು ತಿರುಗುಡ್ದ ಎಲ್ಲಾರ ಬಾಯಾಗ ಹೆಂಗ ಬರಬಾರ್ದ್ರಿ ಅಂತಂದ್ರೆ, ಹಿರಿಯರ 4 ವರ್ಷ ಮುಂಚೆನೆ ಹೋಗಬೇಕಾಗಿದ್ದ, ಹಿಂಗ ಬರಬಾರ್ದು. ಬಾಜು ಎಲ್ಲ 1000 ಟನ್ ಕಬ್ಬು ಹಾಕ್ತಾರ, ಮುಂಜಾನೆ ಬಿತ್ತಾರೆ ಅವ್ರ ಮನೆ ಮುಂದೆ ಲಿಂಬೆಯನ್ನ. ಬಾಜು ಮನ ಮಿಲಿಟರಿ ಆದ, ಪೊಲೀಸ್ ಆದ, ಶಿಕ್ಷಕ ಆದ್ರ ಬಿತ್ತ ಮುಂಜಾನೆ ಅವ್ನ ಮನೆ ಮುಂದ. ಏನ್ ಮಾಡೋರು ಲಿಂಬೆಯನ್ನು ತಗೊಂಡು. ಮೊನ್ನೆ ಒಂದ್ ಕಡೆ ಮದುವೆ ಹೋಗಿನ್ರಿ ಹಿರಿಯರ ಗೌಡ್ರ, ಮದುವೆ ಮನ್ಯಾಗ ಪುರಾಣಕ್ಕೆ ನನ್ನ ಕುಣಿಸ್ಯಾರ, ಪುರಾಣ ಚಾಲು ಮಾಡತ್ತಾರ, 200 ಮಂದಿ ಐತಿ. ಬಾಜು ಮನಿ ಮುಂದೆ ಏನಾಗೈತಿ, ಆ ಮದುವೆಯಾಗ ಲಿಂಬೆಯನ್ನು ಕಡಿಮೆ ಬಿದ್ದಾವ, 500 ಲಿಂಬೆಯನ್ನು ತರಕ್ ಸಣ್ಣ ಹುಡುಗನ ಕಳಿಸ್ಯಾರ. ಬಾಜು ಮನೆ ಅವ್ನ ಮುಂದೆ ಅದು ಕರ್ಮ ನೋಡ್ರಿ ಅಂತದ, ಅವ್ರ ಮನೆ ಮುಂದೆ ಹಣ್ಣೊಂದು ಹರಿದು ಬಿಡ್ಬೇಕ. ಅಲ್ಲಿ 2000 ಮಂದಿ ಅದಾರ, ಮದುವೆ ಮನ್ಯಾಗ 200 ಮಂದಿ ಅದಾರ. ಏನಾಗ್ಯದ ಅಂತ ಹೋಗಿ ನೋಡಿದ್ರ, ನಮಗ್ ಮಾಡ್ಸ್ಯಾರ ಅಂತ ಹೇಳ್ತಾರ, ಕೈ ಜಾರಿ ಬಿದ್ದವರು ಮಾಡ್ಸ್ಯಾರ ಅಂತ. ಹೆಂಗ್ ಮಾಡಿಸ್ಲಿಕ್ಕೆ ಬರ್ತದ್ರಿ? ಲಿಂಬೆಯನ್ನು ಕಟ್ ಮಾಡಿ ಸಕ್ಕರೆ ಹಾಕಿ ಉಪ್ಪು ಹಾಕಿ ಏಲಕ್ಕಿ ಹಾಕಿದ್ರೆ ಶರ್ಬತ್ ಹಾಕೈತಿ. ಇವು ತುಟ್ಟಿವ್ರಿ, ಹೆಂಗ ಮಾಡಿಸ್ಲಿಕ್ಕೆ ಸಾಧ್ಯದ ರೀ? ಇಷ್ಟೆಲ್ಲ ಹಿರಿಯರದಿರಿ, ಕೋವಿಡ್ದೊಳಗು ಏನೂ ಆಗ್ಲಾರ್ದ ಭಗವಂತ ಪುಣ್ಯದ ಶರೀರ ಕೊಟ್ಟಾನ, ನಾಮಸ್ಮರಣೆ ಮಾಡ್ಲಿಕ್ಕೆ ಮನಸ್ಸು ಕೊಟ್ಟಾನ, ಶ್ವಾಸ ಕೊಟ್ಟಾನ, ಧ್ವನಿ ಕೊಟ್ಟಾನ, ಶರೀರ ಗಟ್ಟಿ ಕೊಟ್ಟಾನ. ಸಿದ್ಧಾರೂಢರ ಕೃಪಾದ ಪುಣ್ಯದ ಭೂಮಿ ಐತಿ ಈ ನಾಡಲ್ಲಿ. ಜಗತ್ತೊಳಗೆ ಯಾವ ಪುಣ್ಯ ಭೂಮಿಯೊಳಗೆ ಹೋಗಿ ಕೊಳೆಗಾಲ ತಮಿಳುನಾಡು ಏನೇನು ಹೇಳ್ತಾರಲ್ಲ, ಅಲ್ಲೆಲ್ಲ ಲಿಂಬೆಕಾಯಿ ಮಂತ್ರಿಸ್ತಾನ, ನಿಮ್ ಮನಿ ಮುಂದೆ ಹೋಗಿದ್ರೆ ನಿಮ್ ಪಾದಕ್ ನಾಟಂಗಿಲ್ಲ. ಸಿದ್ಧಾರೂಢರ ಸಾಕ್ಷಿ ಇದೆ. ಗಟ್ಟಿ ಭಕ್ತಿ ಮಾಡಬೇಕಾಗ್ಯದ. ಗಟ್ಟಿ ಭಕ್ತಿ ಮಾಡಿದ್ರೆ ಮಾತ್ರ ದೇವರು ಬೆಟ್ಟಕ್ಕನಂತಾರಲ್ಲ, ಹಂಗಾಗ್ತದೆ. ಬಹಳಷ್ಟು ಸಮಯ ಇಲ್ಲ, ನನಗೂ ಆರಾಮಿಲ್ಲ. ಇನ್ನೊಂದು ಮಾತೇ ನಾನು ಮಾತು ಮುಗಿಸ್ತೇನೆ. ಇಲ್ಲೇನ ಹಾರಾಡ್ಲಿಕ್ಕತ್ತದಲ್ಲ ನೊಣದ ತಲೆ ಒಳಗೆ ವಿಷ. ನೊಣ ತಿಂದು ಹಲ್ಲಿ ಬದುಕ್ತದ, ಹಲ್ಲಿ ಒಳಗೆ ವಿಷ. ಹಲ್ಲಿ ತಿಂದು ಕಪ್ಪಿ ಬದುಕ್ತದ, ಕಪ್ಪಿ ಒಳಗೆ ವಿಷ.
ಕಪ್ಪಿ ತಿಂದು ಹಾವು ಬದುಕ್ತದ, ಹಾವಿನೊಳಗೆ ವಿಷ ಅದ ಅದೇನ್ರಿ ಹಾವಿನೊಳಗ. ಆ ಹಾವು ತಿಂದು ಕೋಳಿ ಬದುಕ್ತದ. ಹಾಗಾದ್ರೆ ಕೋಳಿ ಮೈ ತುಂಬಾ ವಿಷ ಆತಲ್ಲ, ಕೋಳಿ ತಿಂದು ನಾ ಹೇಳಿದ್ದ ಆ ಕೋಳಿ ಅಲ್ಲ, ತಪ್ಪು ತಿಳಿಬೇಡ್ರಿ. ಇದ್ರ ಒಳಗೊಂದು ಕೋಳಿ ಹೋಗ್ತದೆ ಈ ಶರೀರದೊಳಗೆ. ನಾನು ನಂದು ನನಗಾಗಿ ನಾನು ಶ್ರೇಷ್ಠ ನಾ ಇರದೇ ಇದ್ರೆ ನಡೆಯುದಿಲ್ಲ. ಇದೆಲ್ಲ ಜಗತ್ತು ನನ್ನಿಂದ ಅಂತೇನು ಒಳಗ್ ಕೋಳಿ ಹೋಗ್ತದಲ್ಲ, ಇದು ಹೊರಗೆ ಕೋಳಿ ಹೋಗಬೇಕಂದ್ರೆ ಅಸೂಯೆ ಹೋಗಬೇಕು. ಸಿದ್ಧಾರೂಢರು ಕೊಟ್ಟಿರ್ತಕ್ಕಂಥ ಪಂಚಾಕ್ಷರಿ ಮಂತ್ರ ಐತಲ್ಲ, ಓಂ ನಮ ಶಿವಾಯ, ವಿಠಲ 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 ಅಂತ ನಾಮಸ್ಮರಣೆ ಮಾಡಿದೀವಿ ಅಂತಂದ್ರೆ ಎಲ್ಲ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ. ಒಂದು ಕಾಲಜ್ಞಾನದ ಮುಂದಾಗೋದು ಬರದಿಟ್ಟಾರ. ಹುಬ್ಬಳ್ಳಿ ಹುಡಿ ಹಾರುತ್ತದ, ಧಾರವಾಡಕ್ಕೆ ದಾರಿ ಆಗ್ತದ, ಲಕ್ಕುಂಡಿಗೆ ಲೆಕ್ಕ ಆಗ್ತದ, ಹಂಪಿ ವಿರೂಪಾಕ್ಷನ ಕಳಿಸದ ಮ್ಯಾಗ ಕುಂತು ಬೆಳೆಯಕ್ಕಾಗಿ ನೀರು ಕುಡಿತದ ಅಂತ ಹೇಳ್ಯಾರ ಅವ್ರು. ಆಗುದನ ಇದು ಕಾಲಜ್ಞಾನ. ಅದಕ್ಕೆ ಹರ್ಕೊಂಡು ತಿನ್ನೋದು ಬೇಡ, ಕಸ್ಕೊಂಡು ತಿನ್ನೋದು ಬೇಡ. ನಿಜವಾದ ಭಕ್ತಿ ಅಂದ್ರೆ ಮತ್ತೊಬ್ಬರ ಕಣ್ಣಾಗ ಕಣ್ಣೀರ್ ಹಾಕ್ಸ್ಲಾರ್ದಂಗ್ ಬದುಕೋದನ ಭಕ್ತಿ. ಯಾರ್ದು ₹1 ಅನ್ಯಾಯ ₹1 ಮುಟ್ಲಾರ್ದ, ಒಬ್ಬರ ಮನಿ ಹಾಳಾಗಲ್ಪ ಅನ್ಲಾರ್ದ, ಎಲ್ಲಾರ್ಗಿ ಚಲೋ ಆಗಲ್ಪ ಸಿದ್ಧಾರೂಢ ಯಾರ ಮನಸ್ಸಿನಾಗ ಬದುಕ್ತಾರಲ್ಲ ಅವನ ನಿಜವಾದ ಧರ್ಮ ಅಂತ ಭೂಮಿ ತಿಳಿದ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಯಾವುದೋ ಶಾಶ್ವತ ಇಲ್ಲ ಅನ್ಲಿಕ್ಕೆ. ಇದ ಜಿಲ್ಲೆಯವರು ಸುರೇಶ್ ಅಂಗಡಿ ಅಂತ ರೈಲ್ವೆ ಮಂತ್ರಿ ಅಂತ ನೋಡಿರಿ, ಕೇಳಿರಿ ಹೆಸರ? ಪಕ್ಷಾತೀತವಾಗಿ ಹೇಳ್ತೀನಿ. ಕೊರೋನಾದಾಗ ದೆಹಲಿ ಒಳಗೆ ಸತ್ರು, ನಮ್ಮ ಬೆಳಗಾವ್ ಹೆಣ ಬರಲಿಲ್ಲ. ಹೆಣ ಮಣ್ಣು ಮಾಡುವ ಟಿವಿ ನೀವು ನೋಡಿರಿ, ಎಲ್ಲ ಕಡೆ ಹಗ್ಗ ಕಟ್ಟಿದ್ರು ತಾಯಿ. ಎರಡೂ ಕಾಲಿನ ಹಗ್ಗ ಬಿಚ್ಕೊಂಡಾಗ ಅವ್ರು ರೈಲ್ವೆ ಮಂತ್ರಿ ಇದ್ರು. ಹಣ ಮುಟ್ಲಿಲ್ಲ, ಪಿಎಗಳ ಮುಟ್ಲಿಲ್ಲ, ಉತ್ತಾರ ಮುಟ್ಲಿಲ್ಲ, ಹೆಂಡತಿ ಮಕ್ಕಳು ಮುಟ್ಲಿಲ್ಲ. ನರ್ಸ್ಗಳ ಕಟ್ಟಿಗಿಲಿ ತಿಳ್ದಾರಲ್ರಿ. ಮತ್ತೇನು ಶಾಶ್ವತ ಅದ? ಬಿದ್ದು ಹೋಗೋ ಶರೀರ, ಎದ್ದು ಹೋಗೋ ಶರೀರ, ಮಣ್ಣಲ್ಲಿ ಮಣ್ಣಾಗಿ ಹೋಗೋ ಶರೀರ, ಮಣ್ಣಿನೊಳಗೆ ಒಂದಿನ ಸೋರ್ ಹೋಗೋ ಶರೀರ ಐತಿ. ಅದಕ್ಕ ಸಿದ್ಧಾರೂಢರು ಏನ್ ಹೇಳ್ಯಾರಂದ್ರೆ, ಈ ಮೂಗಿನಿಂದ ಒಂದು ದಿನಕ್ಕೆ 21,600 ಶ್ವಾಸ ಹೋಗ್ತದೆ ವ್ಯರ್ಥಾಗಿ. ಶ್ವಾಸೋಶ್ವಾಸಿ ನಿಮಿಷ ವಾರಿಕೇರಿ ಪಂಡರಿ ಅಂತ ಹೇಳ್ಯಾರ. 21,600 ಬಾರಿ ಪ್ರತಿ ಶ್ವಾಸ ಬಿಡ್ಲಾರ್ದಂಗ ಓಂ ನಮ ಶಿವಾಯ ಅಂದ್ರೆ ಅದು ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಮಾಡ್ಕೋಬಹುದು ಅಂತೇಳಿ ಸಿದ್ಧಾರೂಢರು ಜಗತ್ತಿಗೆ ಸಾಧನ ಮಾಡಿ ತೋರಿಸಿ ಹೋಗ್ಯಾರ. ಮತ್ತ ನಮಗ್ ಯಾಕೆ ಆಗ್ತಾ ಇಲ್ಲ? ನಮ್ಮ ಮಾತು ನಿಮಗೆ ವಿಶೇಷ ಅನಿಸಬಹುದು. ಬರೀ ಸಿದ್ಧಾರೂಢರು ಹಂಗಿದ್ರು, ಶೋಕರ್ ಹಿಂಗಿದ್ರು, ಡಾ.ಬಿ.ಆರ್. ಅಂಬೇಡ್ಕರ್ ಹಿಂಗಿದ್ರು, ಸಂಗೊಳ್ಳಿ ರಾಯಣ್ಣ ಹಿಂಗಿದ್ದ, ಚೆನ್ನಮ್ಮ ಹಿಂಗಿದ್ದ, ಬರೀ ಹೇಳುದು ಬೇಡ. ನಮ್ಮ ಮಕ್ಕಳು ಯಾಕೆ ಈಗ ಹಂಗ ಆಗ್ತಾ ಇಲ್ಲ? ನಮ್ಮ ಮಕ್ಕಳು ಯಾಕಂತ ತಯಾರಾಗ್ತಾ ಇಲ್ಲ? ತಯಾರು ಮಾಡಬೇಕಲ್ಲ. ಯಾವ ತಾಯಿ ತಂದೆ ತಮ್ಮ ಮಕ್ಕಳನ್ನ ವಿವೇಕಾನಂದರಂಗ್ ತಯಾರು ಮಾಡಂಗಿಲ್ಲ ಅಂದ್ರೆ ನಿಜವಾದ ಸಂಸ್ಕಾರ ಮನೆಯಾಗಿಲ್ಲ. ಕೂಡು ಕುಟುಂಬ ಹೆಂಗಿತ್ತು? ಲಕ್ಷದ ಮ್ಯಾಗ 96,000 ಶರಣರ ಕಲ್ಯಾಣದೊಳಗೆ ಒಂದೇ ಕಡೆ ಅಂದ್ರೆ ಧರ್ಮ ಇರ್ಲಿಲ್ಲ, ಜಾತಿ ಇರ್ಲಿಲ್ಲ. ಯಾವ ಕಾಯಕ ಮಾಡ್ತಾರ ಕಾಯಕದ ಮ್ಯಾಗ ಗುರುತಿಸ್ತಿದ್ರು. ಮತ್ತೆ ಹೆಂಗಾಗ್ಯದ್ರಿ? ಮಾತಂದ್ರೆ ಒಂದ ಸಾಲಿನ ಮಾತೇಳಿ ಮುಗಿಸ್ತೀನಿ. ಒಕ್ಕಟ್ಟು ಅನ್ನೋದು, ಭಕ್ತಿ ಅನ್ನೋದು, ಸಂಸ್ಕಾರ ಅನ್ನೋದು, ಶುದ್ಧತೆ ಅನ್ನೋದು, ಶಾಂತಿ ಅನ್ನೋದು ಬಹಳ ಅದ. ಅದು ಶಿವರ್ತಾಗಿ ಹೋಗ್ಯದ, ಕಳ್ಕೋಬೇಡ್ರಿ, ಸಾರ್ಥಕ ಮಾಡ್ಕೋರಿ. ಕಲಬುರಗಿ ಶರಣ ಬಸಪ್ಪನವ್ರಂತ ಒಬ್ಬರು ಜ್ಞಾನಿಗಳಾಗಿ ಹೋದ್ರು. ಮಠದೊಳಗೆ ಹೂ ಹರಿತಾ ಇದ್ರು. ಒಬ್ಬ ಭಕ್ತ ಓಡಿ ಬಂದ, ಯಪ್ಪ ನನ್ನ ಮಗನ ಮದುವೆ ಐತ್ರಿ, 50,000 ಕೊಡ್ರಿ ಅಂದ. ನಾನು ಮಠಾಧೀಶ ಸ್ವಾಮೀಜಿ ಅಪ್ಪ, ನನ್ನ ಹತ್ರ ಎಲ್ಲಿಂದ ಹಣ ಇರ್ತದ ಅಂದಾಗ ಏನಾದ್ರೂ ಮಾಡಿ ಕೊಡ್ಲೇಬೇಕ್ರಿ ಅಪ್ಪ ಅಂದ. ಅಷ್ಟೊಳಗ ತೋಟದೊಳಗೆ ನಾಗರಹಾವು ಎದುರಿಗೆ ಬರ್ತದ. ಕಲಬುರಗಿ ಶರಣ ಬಸಪ್ಪನವ್ರು ಅಂತಾರ, ಅದನ್ನ ಹಿಡ್ಕೋರು ಅಂತಂದ್ರು. ಅವಾಗ ಭಕ್ತ ಅಂದ, ಶರಣ ಬಸಪ್ಪನವ್ರ ರೊಕ್ಕ ಕೊಡಂಗಾದ್ರ ಕೊಡ್ರಿ, ಹಾವು ಹಿಡಿದು ಕೊಲ್ಬೇಕಂತ ಮಾಡಿರಿ ನಮ್ಮನಂದ. ಇಲ್ಲಿ ಚಲೋ ಆಗ್ತದೆ ಹಿಡ್ಕೊ ಅಂದ್ರು, ಹಿಡಿಲಿಲ್ಲವ. ಆ ನಾಗರಹಾವು ಮುಖ ಮುಂದ್ ಮಾಡಿ ಅಲ್ಲೇ ಹುಟ್ಟಿತ್ತು. ಹುತ್ತೊಳಗೆ 70% ಹೋಯ್ತು, 30% ಬಾಲಷ್ಟೇ ಹೊರಗೆ ಹೋಯ್ತು. ಈಗ ಹಿಡಿಯೋ ಚಲೋ ಆಗ್ತದೆ ಅಂದ್ರು. ಅವಾಗಂದ ಮುಖ ಮುಂದ್ ಮಾಡಿ ಒಳಗೆ ಹೋಗ್ಯದ, ಮುಟ್ಟುನು ವಾಪಸ್ ಬರೋದ್ರ ಓಡಿ ಹೋಗ್ಲಿಕ್ಕೆ ಬರ್ತದ ಅಂದ್ ಮುಟ್ಟಿದ 30% ಬಾಲ ಬಂಗಾರಾಗಿ ಅವನ ಕೈಯಾಗ ಬರ್ತದ. ಅವಾಗ ಬಂಗಾರ ಹಿಡ್ಕೊಂಡು 30% ಶರಣ ಬಸಪ್ಪನವ್ರ ಕಡೆ ನೋಡ್ದ, ಅಪ್ಪ
ಮುಖ ಮುಂದೆ ಮಾಡಿ ಒಳಗೆ ಹೋಗಿತ್ರಲ್ಲ ಒಂದಿಷ್ಟು ಬಾ ಅಂತೇಳಿ ಹಿಡ್ಕೋತೀವಿ ಅಂದ ಅರ್ಥ ಆಯ್ತು ಹೋಗಿತ್ತು ಹೋಗಂತೇಳಿ. ಆಯುಷ್ಯ ವಾಪಸ್ ಬರುವುದಿಲ್ಲ, ಸಮಯ ವಾಪಸ್ ಬರುವುದಿಲ್ಲ. ನಿಮ್ ಮಕ್ಕಳೊಳಗ ಒಳ್ಳೆ ಸಾಧನೆಯನ್ನು ಮಾಡಿಸ್ರಿ, ಒಳ್ಳೆ ಹೊಲ ಮಾರಿ ರೊಕ್ಕ ಕೊಡ್ರಿ, ಕರೆ ಮಕ್ಕಳಿಗೆ ಸಂಸ್ಕಾರ ಕೊಡಿಸ್ರಿ, ತಂದೆ ತಾಯಿ ದೇವರನ್ನುವಂತ ಭಾವನೆಯನ್ನು ಬೆಳೆಸ್ರಿ. ದುಶ್ಚಟ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಿ ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಬಸವಣ್ಣ ತಯಾರಾಗ್ತಾನ. ಒಬ್ಬ ತಾಯಿ ಗಟ್ಟ ಮನಸ್ಸು ಮಾಡಿದ್ರೆ ಚೆನ್ನಮ್ಮ, ರಾಯಣ್ಣ, ವಿವೇಕಾನಂದ್ರ ತಯಾರಾಗ್ಲಿಕ್ಕೆ ಸಾಧ್ಯದ. ತಂದೆ ತಾಯಿ ನೀವು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿಸ್ರಿ. ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು, ಡೆಲ್ಲಿ ಎಲ್ಲಿ ಬೇಕಲ್ಲಿ ಶಿಕ್ಷಣ ಕೊಡಿಸ್ರಿ. ಬಂಗಾರ ಒತ್ತಿ ಇಟ್ಟು ಕಲಿಸ್ರಿ, ಬೇಡನಂಗಿಲ್ಲ. ಆದ್ರ ಆ ಮಗ ಹೆಂಗ ತಯಾರಾಗಬೇಕಂದ್ರೆ ರಾಯಣ್ಣನಂಗ ತಯಾರಾಗಬೇಕು, ಮಗಳ ಹೆಂಗ ತಯಾರಾಗಬೇಕಂದ್ರೆ ಅಕ್ಕ ಮಹಾದೇವಿ ಚೆನ್ನಮ್ಮನಂಗ ಸಂಸ್ಕಾರ ತಯಾರಾಗಬೇಕು. ಅವಾಗಿ ಭಾರತವನ್ನು ಕಟ್ಲಿಕ್ಕೆ ಸಾಧ್ಯದ. ಟಿವ್ಯಾಗ ನೀವೆಲ್ಲ ನೋಡಾಕತ್ತೀರಿ, ಹೊರಗಿನ ದೇಶದೊಳಗೆ ಯುದ್ಧ, ರಕ್ತ ಪಾಕ್ತ ಹೆಂಗ ಬೆಲೆ ಇಲ್ಲದಂಗ ಆಗ್ಯದ. ಕಲ್ಲು ಹೋಗಲು ಕೊಂದಂಗ ಜನಗಳನ್ನು ಸಾಯಿಸ್ಲಿಕ್ಕತ್ತಾರ, ಧರ್ಮ ಇಲ್ಲ. ಆದ್ರೆ ಭಾರತದೊಳಗೆ ಎಷ್ಟು ಶಾಂತಿ ಅದೀವಿ ಅಂದ್ರ ಇಲ್ಲಿ ಧರ್ಮ, ಜಾತಿ, ದೊಡ್ಡವ ಸಣ್ಣವ ಏನಿಲ್ಲ. ಹಸದ ಒಣಿಯೊಳಗೆ ಹಾಲು ಹೊಂಟ್ರ 2 ರೊಟ್ಟಿ ಹಚ್ಚಿ ಊಟ ಮಾಡಪ್ಪ ಅನ್ನುವಂತ ಪದ್ಧತಿ ಭಾರತದೊಳಗೈತಿ. ಅದಕ್ಕೆ ಇದನ್ನು ಭಾರತದ ಅಧ್ಯಾತ್ಮದ ತೋರು ಮನಿ, ಜಗತ್ತಿನ ಜನನಿ ಅಂತ ಕರೆದಾರ. ಆ ಸಂಸ್ಕಾರದೊಳಗೆ ನಾವು ಇರಬೇಕು. ಸಮಯ ಬಹಳ ಆಗ್ಯದ. ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ, 2 ಪಾಯಿಂಟ್ ಅದಾವ. ಈ ನೌಕರಿ ರಿಟೈರ್ಡ್ ಆದವ್ರಿಗೆಲ್ಲ ಪೇಮೆಂಟ್ ಬರ್ತೈತಲ್ಲ, 60 ವರ್ಷ ಆಗ ಪೆನ್ಷನ್ ಬರ್ತೈತಿಲ್ರಿ. ನಮ್ಮ ಅಧ್ಯಕ್ಷರು ಮಲ್ಲಪ್ಪನ ಅಂಗಡಿ ಅವರೆಲ್ಲರ ನೇತೃತ್ವ ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಕೊಟ್ಟಿವಿ. ಏನು ಕೊಟ್ಟಿವ್ರಿ ಅಂದ್ರೆ 31 ಜಿಲ್ಲೆಯೊಳಗೆ 60 ವರ್ಷ ಆಗಿರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ರೈತ ಕುಟುಂಬಕ್ಕೆ ಒಂದು ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡಂತ ಕೊಟ್ಟಿವಿ. ಮತ್ತೆ ಇನ್ನೊಂದೈತು, ಬರ್ತೀರಿ ಎಲ್ಲರೂ. ನಿಮ್ ಹುಕ್ಕೇರಿಯಿಂದ ಬೆಳಗಾವಿ ತಕ್ಕ ಪಾದಯಾತ್ರೆ ಮಾಡೋನು ನಾಗರಾಜ್ ದೇಸಾಯಿ ಅವರು. ಯಾಕ್ರಿ ಬರ್ತೀರಿದ್ದಾರೆ? ಎಂತ ಪಾದಯಾತ್ರೆ ತಾಯಿ, ಸಂಪೂರ್ಣ ಭಾರ ಈ ಸಾರಾಯಿ, ಈ ಗುಟ್ಕ, ತಂಬಾಕ ಬಂದ್ ಆಗ್ಬೇಕು. ಬರ್ತೀರೆಲ್ಲರೂ? ಕೆಲವು ಮಂದಿ ಎತ್ತುವರಿಲ್ಲ, ಯಾಕೆ ಅವ್ರು ಹೋಗ್ಬಿಡ್ತಾ ನೀವರು ಎತ್ತರಿ ನಮ್ಮ ಕಂಪನಿ. ಅವ್ರು ಬಿಡ್ಲಿ, ಅವ್ರು ನೋಡಿ ಯಾರು ಎತ್ತವ್ರು ನೋಡೋರು. ನಾವು ಮಾಡಂಗಿಲ್ಲ ಪಾದಯಾತ್ರೆ, ನಮ್ಗೆ ಗ್ಯಾರಂಟಿ ಐತಿ. ಇನ್ನ ಲೇಟ್ ಐತ. ಹುಕ್ಕೇರಿಯಿಂದ ಪಾದಯಾತ್ರೆ ಮಾಡಿದ್ರ ನಾಗರಾಜ್ ಅವರು ಏನ್ ಗೊತ್ತಿಲ್ಲ, 7-8 ಮಂದಿ, ಇದ್ರಾಗ 1-2-3 ಮಂದಿ ಕಡಿಮೆ ಅಕ್ಕ. ಇಲ್ಲೇ ಸಂಕೇಶ್ವರ ದಾಟೋದ್ರಾಗ ನಾವು ಒಬ್ಬ ಉಳಿದೆ 6 ಗಂಟೆ ತಗ ಇರ್ತಾರೆ ಗೌಡ್ರ. 7 ಗಂಟೆ ಮ್ಯಾಗ ಡೌಟ್, 6 ಗಂಟೆ ಮಟ್ಟ ಎಲ್ಲರೂ ಇರ್ತಾರೆ, 7 ಗಂಟೆ ಮ್ಯಾಗ ಡೌಟ್. ತಾಯಿ ಸಂಸ್ಕಾರ ಈ ಮಣ್ಣಿನೊಳಗೆ ಉಳಿದೀವಿ ಅಂದ್ರ, ಸಿದ್ಧಾರೂಢರ ಕೃಪಾ ಐತಿ ಅಂತಂದ್ರ, ಇಂಥ ಸಾಧು ಸಂತರ ಹುಟ್ಟಿದ ಪುಣ್ಯಭೂಮಿ ಒಳಗ ನಡೆದಾಡೋ ದೇವರು, ಶತಮಾನದ ಸಂತ ಸಿದ್ದೇಶ್ವರ ಶ್ರೀಗಳ ಅಡ್ಡಾಡದ ಪುಣ್ಯಭೂಮಿಯಾಗ ನಮ್ಮ ಜನನ ಆಗೈತೆ ಅಂದ್ರೆ ನಾವು ಬಹಳ ಪುಣ್ಯವಂತರದೀವಿ. ನಮ್ಮಂತ ಪುಣ್ಯವಂತರ ಭೂಮಿ ತಿಳಿ ಮ್ಯಾಗ ಯಾರಿಲ್ಲ. ಇನ್ನು 10 ವರ್ಷದೊಳಗೆ 1 ಎಕರೆ ಭೂಮಿಗೆ 3 ರಿಂದ 4 ಕೋಟಿ ರೂಪಾಯಿ ಕಿಮ್ಮತ್ ಬಂದು ನಿಲ್ತದ. ನೀವ್ಯಾರು ಕೂಲಿಕಾರಲ್ಲ, ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಬೆವರು ಸುರಿಸಿ ಅನ್ನ ದುಡಿತಕ್ಕಂಥ ನಿಜವಾದ ಜಗತ್ತಿನ ಜಮೀನ್ದಾರ್ ಯಾರಂದ್ರ ರೈತ. ನಾವು ದೊಡ್ಡವರಿದ್ದೀವಿ, ನೀವು ಭೇಟಿ ಆಗ್ರಿ. ಬರೀ ನೀವೆಲ್ಲಾರು ಭೇಟಿಯಾಗಿ ಮುಖಂಡರ ನೇತೃತ್ವ ಗುರುಲಾಪುರದ 9 ದಿನ ಕೂತದಕ್ಕೆ ಸರ್ಕಾರ ಬಂದ್ ತಲಿಬಾಗಿ 300 ರೂಪಾಯಿ ಇಲ್ಲಿ ಕೊಡ್ತೀವಿ ಅಂದ್ರೆ, ವಿಧಾನಸೌಧಕ್ಕೆ ನಿಮ್ಮನ್ನ ಕರಲಿಲ್ಲ. ವಿಧಾನಸೌಧ ಗುರುಲಾಪುರ ರೋಡಿಗೆ ಬಂದದ ರೈತನ ತಾಕತ್ತಿದ. ನೀವು ರೊಕ್ಕ ಕೊಟ್ಟಿರಿ, ರೊಟ್ಟಿ ಕೊಟ್ಟಿರಿ, ಅಕ್ಕಿ ಕೊಟ್ಟಿರಿ, ಅನ್ನ ಕೊಟ್ಟಿರಿ, ಎಲ್ಲಾ ತಂದು ಗುರುಲಾಪುರದಾಗ ಕೊಟ್ಟಿರಿ. ಇವತ್ತು ನಿಮ್ಮ ಗ್ರಾಮ ಘಟಕ ಉದ್ಘಾಟನೆ ಮಾಡೋ ಸಲುವಾಗಿ ಆರಾಮಿಲ್ಲ ಅಂದ್ರೆ ಯಾಕೆ ಬಂದ್ವಿ ನಾವೆಲ್ಲ ಅಂದ್ರ, ನಿಮ್ ಎದುರಿಗೆ ಮುಖ ಮಾಡಿ ಹಿಂಗ್ಯಾಕೆ ಕುಂಡ್ಸಾರ ಗೊತ್ತದ ನಮಗ. ನೀವು ಅನ್ನ ಕೊಟ್ಟಿರಿ, ರೊಟ್ಟಿ ಕೊಟ್ಟಿರಿ, ಎಲ್ಲಾರು ಬಂದಲ್ಲಿ ಹಗಲ್ ರಾತ್ರಿ ನಮ್ ಜೊತೆಗೆ ಕೂತಿರಿ. ತಾಯಿ ಅನ್ನ ಮಾಡಿ ಕೊಟ್ಟಿರಿಲ್ಲ, ಅದಕ್ಕೆ ನಿಮ್ಮ ಊರಾಗ ಪ್ರತಿಯೊಬ್ಬರಿಗೆ ನಿಮ್ಮ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಧನ್ಯವಾದ ಹೇಳೋ ಸಲುವಾಗಿ ನಿಮ್ಮವರಿಗೆ ನೀವು ಧರ್ಮಾತೀತವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒಕ್ಕಟ್ಟಾಗ್ರಿ. ಸರ್ಕಾರದ ಸವಲತ್ತು ತಗೊಳ್ರಿ. ನಮ್ಮ ನಾಗರಾಜ್ ಹಾದಿಮನಿಯವರು, ಆನಂದ ಮಗದೂರಿನವರು, ಸಿದ್ದನಗೌಡ ಪಾಟೀಲ್ ಅವರು, ನಾಗರಾಜ್ ದೇಸಾಯಿ ಅವರು, ಇದೆಲ್ಲ ಏನು ಹುಕ್ಕೇರಿ ತಾಲೂಕಿನ ತಂಡ ಐತಲ್ಲ, ಇವರೆಲ್ಲರ ಜೊತೆ ನಿಮ್ಮ ಸಹಕಾರ ಇರಲಿ.
ನಿಮ್ಮ ಜೊತೆ ಯಾವತ್ತೂ ಅವ್ರು ಬೆಂಬಲವಾಗಿರ್ತಾರ. ನೀವೆಲ್ಲರೂ ಒಕ್ಕಟ್ಟಿದ್ರೆ ನಿಮ್ಮ ಜೊತೆ ನಾವು ಉಸಿರಿರೋ ಮಟ್ಟ ನಿಮ್ಮ ಕಣ್ಣೀರು ಒರೆಸೋ ಸಲುವಾಗಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ ಅರ್ಪಣೆ.